Hey, God bless you all. It's such a joy for me to be with all of you today. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತು ನಿಮ್ಮ ಮಧ್ಯದಲ್ಲಿ ಇರೋದು ನನಗೆ ಬಹಳ ಸಂತೋಷ. I just want to challenge you on something very important. ನಾನು ನಿಮಗೆ ಒಂದು ಸವಾಲನ್ನು ಹಾಕುತ್ತೇನೆ. ಇದು ಬಹಳ ಮುಖ್ಯವಾದಂತ ಸವಾಲು ಕೂಡ. I know that God has called each and every one of us for such a time as this for a specific purpose. ದೇವರು ನಾನು ನಂಬುತ್ತೇನೆ, ದೇವರು ನಿಮ್ಮನ್ನು ಕರೆದದ್ದು ಯಾವುದೋ ಒಂದು ಗುರಿಗೋಸ್ಕರ ಎಂಬುದನ್ನು ನಾನು ನಂಬುತ್ತೇನೆ. You may be having a call of God in some area of your life. ನೀವು ನಿಮ್ಮ ಜೀವಿತದಲ್ಲಿ ದೇವರ ಕರೆಯುವಿಕೆಗೆ ಯಾವುದೋ ಜೀವಿತದಲ್ಲಿ ಒಂದು ಸ್ಥಳವು ನಿಮಗಿದೆ. Maybe to start a ministry or a business or a YouTube channel or to write a book, anything. ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸೋದಕ್ಕಾಗಿರಲಿ, ಯಾವುದೋ ವ್ಯಾಪಾರ ಮಾಡೋದಕ್ಕೆ ಆಗಿರಲಿ, ಅಥವಾ ಒಂದು ಪುಸ್ತಕ ಬರೆಯುವುದಕ್ಕಾಗಿರಲಿ, ಯಾವುದಕ್ಕೂ ಒಂದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ. There's something that God is stirring in you saying, I want you to go after this and I want you to build my kingdom through this. ದೇವರು ಇದರ ಮುಖಾಂತರ ಯಾವುದೋ ಒಂದು ವಿಷಯದ ಮುಖಾಂತರ ದೇವರ ರಾಜ್ಯವನ್ನು ಸ್ಥಾಪಿಸಬೇಕೆಂದು ದೇವರು ಬಯಸುತ್ತಾನೆ. But you may be putting it off. ಆದರೆ ನೀವೇನ್ ಮಾಡ್ತೀರಾ? ಅದನ್ನು ನೆರವೇರಿಸದವರಾಗಿ ಕೂಡ ಇರುತ್ತೀರಾ. You're saying, let everything settle in my life, then I will start. ಮೊದಲನೇದಾಗಿ ನನ್ನ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು ಬಂದು ಸೇರಲಿ, ನಂತರ ದೇವರ ವಿಷಯವನ್ನು ನಾನು ಪ್ರಾರಂಭಿಸ್ತೇನೆ ಎಂಬುದಾಗಿ ಭಾವಿಸಬಹುದು. Let all my troubles cease, then I will start. ನನ್ನ ಇರುವ ಎಲ್ಲಾ ಸಮಸ್ಯೆಗಳು ನೀಗಲಿ, ನಂತರ ನಾನು ಸೇವೆ ಪ್ರಾರಂಭಿಸ್ತೇನೆ ಎಂಬುದಾಗಿ ಭಾವಿಸಬಹುದು. When everything is favorable, when everybody is supporting me, then I will start. ನನಗೆ ಎಲ್ಲಾ ಕಾರ್ಯಗಳು ನನ್ನ ಪರವಾಗಿ ಇರಬೇಕು, ನನಗೆ ಎಲ್ಲಾ ಕಾರ್ಯಗಳು ಸಹಾಯಕವಾಗಿರಬೇಕು, ನಂತರ ದೇವರ ಸೇವೆಯನ್ನು ಪ್ರಾರಂಭಿಸ್ತೇನೆ ಅಂತ ಭಾವಿಸಬಹುದು. When everybody is cheering me and I have all the finance and if I have all the knowledge and information, then I will start. ನನ್ನನ್ನು ಎಲ್ಲರೂ ಕೊಂಡಾಡುವಾಗ, ನನ್ನ ಹತ್ರ ಆರ್ಥಿಕ ವಿಷಯವಾಗಿ ಹಣ ಇರುವಾಗ, ನಂತರ ನನಗೆ ಹೆಸರುಗಳು ಪ್ರಖ್ಯಾತಿ ಆದ ನಂತರ ನಾನು ಪ್ರಾರಂಭಿಸ್ತೇನೆ ಎಂಬುದಾಗಿ ಭಾವಿಸಬಹುದು. When everything is perfect, then I will start. ನನಗೆ ಎಲ್ಲಾ ಕಾರ್ಯಗಳು ಉತ್ತಮವಾದ ನಂತರ ಪ್ರಾರಂಭಿಸ್ತೇನೆ ಎಂಬುದಾಗಿ ಭಾವಿಸಬಹುದು. Then you will have to go to heaven and then start. ಆಗ ಅಂದ್ರೆ ನೀವು ಪರಲೋಕಕ್ಕೆ ಹೋಗಿನೇ ಅಲ್ಲಿ ಪ್ರಾರಂಭಿಸಬೇಕಾಗುತ್ತೆ. That's why the Bible says, ಅದಕ್ಕೋಸ್ಕರ ಸತ್ಯವೇದದಲ್ಲಿ ನಾವು ನೋಡ್ತೇವೆ, Ecclesiastes 11 verse 4, ಪ್ರಸಂಗಿಯಲ್ಲಿ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, that a farmer who sees the weather and looks for the perfect weather will never plant. ಹೇಗೆ ವ್ಯವಸಾಯ ಮಾಡುವವರು ಅವರು ಒಂದು ಬಿತ್ತನೆಯನ್ನು ಆ ಕಾಲಕ್ಕೆ ಕಾಯ್ತಾ ಇರ್ತಾರೋ ಅವರು ಯಾವ ಬಿತ್ತನೆ ಮಾಡೋದಿಲ್ಲ ಎಂಬುದಾಗಿದೆ. In other words, if you are looking for everything to be perfect and then you're going to start, it's never going to happen. ಎಲ್ಲಾ ಕಾರ್ಯಗಳು ನೆರವೇರಿದ ನಂತರವೇ ನಾನು ಪ್ರಾರಂಭಿಸ್ತೇನೆ ಅಂದ್ರೆ ಅದು ಎಂದಿಗೂ ಸಾಧ್ಯವಿಲ್ಲ. When God asked me to start the ministry, when I looked at all the challenges, it was not easy. ದೇವರು ನನ್ನನ್ನು ಸೇವೆ ಪ್ರಾರಂಭಿಸು ಅಂದಾಗ ನಾನು ಎಲ್ಲಾ ಸವಾಲುಗಳನ್ನು ನೋಡುತ್ತಿದ್ದರೆ ಅದು ನನಗೆ ಸುಲಭವಾಗುತ್ತಿರಲಿಲ್ಲ. I had so much of opposition, so many challenges, so many questions. ನನಗೆ ಅನೇಕ ಪ್ರಶ್ನೆಗಳು ಎದುರಾಯಿತು, ಅನೇಕ ಸವಾಲುಗಳು ಎದುರಾಯಿತು ನನ್ನ ಜೀವಿತದಲ್ಲಿ. But listen carefully. ಆದರೆ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ. I did what I'm asking you to do. ನಾನು ಏನು ಮಾಡಿದೆನೋ ಅದನ್ನೇ ನೀವು ಮಾಡಿ ಎಂಬುದಾಗಿ ಕೇಳುತ್ತೇನೆ. I didn't wait for the perfect condition. I started wherever God asked me to start. ನಾನು ಉತ್ತಮವಾದ ಸಮಯಕ್ಕೋಸ್ಕರ ಕಾಯುತ್ತಿರಲಿಲ್ಲ. ದೇವರು ಹೇಳಿದ ತಕ್ಷಣ ಅದನ್ನು ಪ್ರಾರಂಭಿಸಿದೆನು. Today I'm challenging you to start wherever God has placed you today. ಇವತ್ತು ನಾನು ನಿಮಗೆ ಸವಾಲಾಗಿ ತಿಳಿಸುತ್ತೇನೆ, ದೇವರು ಎಲ್ಲಿ ನಿಮ್ಮನ್ನು ಇಟ್ಟಿದ್ದನೋ ಅಲ್ಲಿಂದಲೇ ನೀವು ಪ್ರಾರಂಭಿಸಿರಿ. You don't need all the answers, you don't need all the support, you don't need everything. Start with what God has given you. ನಿಮಗೆ ಯಾರ ಒಂದು ಬಲವು ಬೇಕಾಗಿಲ್ಲ, ಸಹಾಯ ಬೇಕಾಗಿಲ್ಲ. ದೇವರು ಯಾವಾಗ ತಿಳಿಸುತ್ತಾನೋ ಅವಾಗಲೇ ನೀವು ಅದನ್ನು ಪ್ರಾರಂಭಿಸಿರಿ. And I pray in Jesus' name, ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, that every single person watching, listening, ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ಕೇಳುತ್ತಿರುವವರು, ನೋಡುತ್ತಿರುವವರು will stop giving excuses and go after what God is asking them to do. ನೀವು ಯಾವುದೇ ಸಮಜಾಯಿಸವನ್ನು ಕೊಡದೆ ದೇವರು ಏನನ್ನು ತಿಳಿಸಿದಾನೋ ಅದನ್ನು ಹೋಗಿ ಮಾಡಿರಿ. And I pray that they'll come out victorious in Jesus' mighty name. ನಾನು ಪ್ರಾರ್ಥನೆ ಮಾಡುತ್ತೇನೆ, ನೀವೆಲ್ಲರೂ ಜಯಶಾಲಿಗಳಾಗಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ. Amen. ಆಮೆನ್.